ಕಲಿಸಿ ಡಿಸ್ಟ್ರಿಕ್ಟ್ ಲೆವೆಲ್ ಹೋಗಬೇಕು. ಯಾವುದು ವ್ಯವಸ್ಥಿತವಾಗಿ ಯಾವುದು ಹೆಂಗಿದ್ರೆ ಉಡುಪಿ ಮಂಗಳೂರು ನಂಗಲ್ಲ ಸೊಲ್ಲೋದಲ್ಲ ಕಲಿಸಿ ಡಿಸ್ಟ್ರಿಕ್ಟ್ ಲೆವೆಲ್ ಹೋಗಬೇಕು. ಯಾವುದು ವ್ಯವಸ್ಥಿತವಾಗಿ ಯಾವುದು ತಗಲಿಲ್ಲ ಅಂತ ನಮ್ಮಲ್ಲಿ ಮಾಡಿದೆ. ಉಡುಪಿ ಮಂಗಳೂರು ನಂಗಲ್ಲ ಸೊಲ್ಲೋದಲ್ಲ ಏನ್ ಮಾಡೋದಿಲ್ಲ, ಸತ್ತು ಹೋಯ್ತದೆ. ಸತ್ತು ಹೋದ್ಮೇಲೆ ಏನ್ ಪ್ರಯೋಜನ? ಅದು ಪ್ರಯೋಜನ ಏನಿದೆ? ಏನಿಲ್ಲ. ಏನ್ ಸಿಗುತ್ತೆ ಆಮೇಲೆ? ಆಮೇಲೆ ಡಾಕ್ಟ್ರೇ ಬರ್ಲಿ, ಯಾರು ಬರ್ಲಿ, MP ಬರ್ಲಿ, MLA ಬರ್ಲಿ, ಎಲ್ಲಾರು ಬರ್ಲಿ ಅಪ್ಪ, ಲೊಕ್ನಳ್ಳಿಲೇ ಸೇರ್ಕೊಳ್ಳಿ ಅಂದ್ರೆ ಪ್ರಾಣ ಉಳಿಸ್ಕೊಳಕಾಯ್ತದೆಯಾ? ಓದ್ ಪ್ರಾಣ ಓದುತ್ತಾನೆ. ಆ ಪ್ರಾಣ ಉಳಿಸ್ಕೋಬೇಕಾದ್ರೆ ಫಸ್ಟ್ ಎಲ್ಲಿರ್ಬೇಕು ಡಾಕ್ಟ್ರು? ಇವಾಗ ನಮ್ಗೆ ಹುಷಾರಿಲ್ಲ, ಅಲ್ಲಿ ಹೋಗ್ತೀವಿ, ಜ್ವರನೋ ಏನೋ ಬಂದಿದೆ, ಅಲ್ಲಿ ಡಾಕ್ಟರ್ ಇಲ್ಲ, ನರ್ಸ್ ಇಲ್ಲ, ಏನಿಲ್ಲ. 11 ಗಂಟೆ ಆಯ್ತು. ಆಮೇಲೆ ಕೊಳ್ಳೇಗಾಲಕ್ಕೂ ಎಲ್ಲಿಗೂ ವಯಸ್ಸಾದೋದಿಲ್ಲ, ನಮ್ಗೆ ಏನ್ ಬರುತ್ತೆ? ಡೈಲಿ ಬಂದು ಡ್ಯೂಟಿ ಮಾಡ್ಬೇಕು. ಒಂದಿನ ರಜಾ ಬರ್ತದೆ, ಅವ್ರಿಗೂ ಜ್ವರ ಬರ್ತದೆ, ಅವ್ರಿಗೂ ನೋವುಗಳು ಬರ್ತವೆ. ಆದ್ರೆ ಬಂದು ಕಾಯ್ಬೇಕಲ್ವಾ? ಯಾರು ಬಂದಿದ್ದಾರೆ? 11 ಗಂಟೆ ಆಯ್ತು, ಯಾರು ಡಾಕ್ಟರ್ ಬಂದಿಲ್ಲ. ಬರೀ ತಕೊಂಡ್ ಕಾಯ್ಬೇಕಾದ ಯಾರ ಕರ್ತವ್ಯ? ಡಾಕ್ಟರ್ ಮುಖನೇ ನೋಡಿಲ್ಲ, ಯಾವ ಮುಖ ಹಿಂಗದೆ ಅಂತ ನೋಡಿಲ್ಲ. ರೈತರು ಬಂದು ಕಾಯ್ಕೊಳಕ್ ಲಿಫ್ಟಿಂಗ್ ಮಿಷಿನ್ ಇದೆಯಾ? ಸರಿಯಾದ ರೀತಿಲಿ ವ್ಯವಸ್ಥಿತವಾಗಿ ಸರ್ಜರಿ ಮಾಡಕ್ಕೆ ಒಂದು ಸರ್ಜರಿ ಮಾಡಕ್ ಬೇಡ, ಕೂತ್ಕೊಳಕ್ ಒಂದು ಡಾಕ್ಟರ್ ಇಲ್ವಲ್ಲ ಇಲ್ಲಿ. ಮೊದಲು ಸರ್ಜರಿ ಮಾಡಕ್ ಲಿಫ್ಟಿಂಗ್ ಮಿಷಿನ್ ಯಾವ್ದು ಬೇಡ ಇಲ್ಲಿ. ಇವಾಗ ನೋಡ್ಕೊಳಕ್ ಡಾಕ್ಟರ್ ಇಲ್ವಲ್ಲ ಇಲ್ಲಿ. ಅದ್ ಯಾತಕ್ಕೆ ಹಾಸ್ಪಿಟ್ಲು? ಸರ್ಜರಿ ಮಿಷಿನ್ ಆಮೇಲೆ ತಗೊಳ್ಳೋರು.